ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ಕುರಿತಾದ ಸ್ಫೋಟಕ ಹೇಳಿಕೆ ಕೊಟ್ಟ ನಿರ್ದೇಶಕನೊಬ್ಬನ ಸ್ಟೋರಿ. ಡಿ ಬಾಸ್ ಬಗ್ಗೆ ಆ ರೀತಿ ಹೇಳಲು ಕಾರಣವೇನು? ತರುಣ್ ಸುಧೀರ್ ಒಬ್ಬ ಅವರೇಜ್ ನಿರ್ದೇಶಕ. ಇನ್ನು ದರ್ಶನ್ ಅವರ ಆಪ್ತ ಸ್ನೇಹಿತ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಓಡಾಡ್ತಿರ್ತಕ್ಕಂತಹ ನಿರ್ದೇಶಕರ ಪೈಕಿ ತರುಣ್ ಸುಧೀರ್ ಹೆಸರು ಕೂಡ ಇದೆ, ಸುಳ್ಳಲ್ಲ. ತರುಣ್ ಈಗ ದರ್ಶನ್ ಬಗ್ಗೆ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಹಾಗಾದ್ರೆ ಏನದು? ದರ್ಶನ್ಗೆ ಹಲವು ವರ್ಷಗಳಿಂದ ಗಂಭೀರ ಸಮಸ್ಯೆಗಳಿದ್ದಾವೆ. ಹಾಗಾದ್ರೆ ದರ್ಶನ್ಗೆ ಇರ್ತಕ್ಕಂತಹ ಸಮಸ್ಯೆ ಏನು? ಆರೋಗ್ಯ ಸಮಸ್ಯೆದ ಬಗ್ಗೆ ಹೇಳಿದ್ರ, ಅಥವಾ ದರ್ಶನ್ ಅವರ ಗುಣಗಳ ಬಗ್ಗೆ ಮಾತನಾಡಿದ್ರ, ಅಥವಾ ಅವರ ಕೌಟುಂಬಿಕ ಸಮಸ್ಯೆಗಳ ಬಗ್ಗೆ ಏನಾದರೂ ಮಾತನಾಡಿದ್ರ ತರುಣ್ ಸುಧೀರ್? ಗೊತ್ತಿಲ್ಲ. ಇನ್ನು ಅದರ ಅಪ್ಡೇಟ್ಗಳನ್ನು ನೋಡಬೇಕಷ್ಟೇ. ಆದರೆ ದರ್ಶನ್ ಆಪ್ತರಾಗಿರುವಂತಹ ಕನ್ನಡ ಸ್ಟಾರ್ ಡೈರೆಕ್ಟರ್ ಒಬ್ಬರು ನೇರ ದರ್ಶನ್ಗೆ ಈ ತರಹದ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಿದ್ದಾರಲ್ಲ, ಇದು ಈಗ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದ್ರೆ ಆ ನಿರ್ದೇಶಕ ಬಾಯಿ ಬಿಟ್ಟ ಆ ಮಾತೇನು? ದರ್ಶನ್ ಬೆನ್ನು ನೋವಿನ ಸಮಸ್ಯೆ ಇದೆ. ದರ್ಶನ್ ಇನ್ನೊಂದು ಗಂಭೀರ ಸಮಸ್ಯೆಯೂ ಇದೆಯಂತೆ, ಬೆನ್ನು ನೋವಿನ ಸಮಸ್ಯೆ. ಜೈಲಲ್ಲಿದ್ದಾಗಲೇ ಎಲ್ರಿಗೂ ಗೊತ್ತಾಯಿತು. ತರುಣ್ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ, ದರ್ಶನ್ಗೆ ಕಣ್ಣು ನೋವಿನ ಸಮಸ್ಯೆ ಇದೆಯಂತೆ. ನಮ್ಮ ಪ್ರೀತಿಯ ರಾಮು ಸಿನಿಮಾದಿಂದ ತೊಂದರೆಯಾಗಿದೆ. ಆ ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿ ಕಣ್ಣಿನ ಒಳಗೆ ಕಾಣಿಸಿಕೊಳ್ಳುವ ಕಪ್ಪು ಕೃಷ್ಣ ಮಣಿಯನ್ನ ರೆಪ್ಪೆಗಳ ಅಡಿಯಲ್ಲಿ ಮುಚ್ಚಬೇಕಾದಂತಹ ಸುದೀರ್ಘವಾದಂತಹ ಚಿತ್ರೀಕರಣ ಅದು. ಆ ಸಂದರ್ಭದಲ್ಲಿ ನಟ ಸುದೀಪ್ ಆ ಸಿನಿಮಾವನ್ನ ರಿಜೆಕ್ಟ್ ಮಾಡಿದ್ರು. ತಮಿಳಿನ ಒಂದಷ್ಟು ಸಿನಿಮಾ ನಟರನ್ನು ಕೂಡ ಅಪ್ರೋಚ್ ಮಾಡಲಾಯಿತು. ಆ ಸಿನಿಮಾ ನಟರು ಕೂಡ ಕನ್ನಡದಲ್ಲಿ ಆಕ್ಟ್ ಮಾಡೋದಕ್ಕೆ ನಿರಾಕರಿಸಿದ್ರು. ಆಗ ನಟ ದರ್ಶನ್ಗೆ ಅವಕಾಶಗಳು ಅಷ್ಟೇನು ಹುಡುಕೊಂಡು ಬರ್ತಾ ಇರಲಿಲ್ಲ. ಅಷ್ಟು ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿರಲಿಲ್ಲ. ಹೌದು, ಮೆಜೆಸ್ಟಿಕ್ಕು, ದಾಸ ಗೀಸ ಅಂತೆಲ್ಲ ಮಾಡ್ಕೊಂಡು ಇಟ್ಟಿದ್ರು. ಆದರೂ ಕೂಡ ನನ್ನ ಪ್ರೀತಿಯ ರಾಮು ಸಿನಿಮಾದವರೆಗೆ ಅಷ್ಟು ಖ್ಯಾತಿ ಇರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಆ ಸಿನಿಮಾವನ್ನು ದರ್ಶನ್ ಒಪ್ಕೊಂಡ್ರು. ಆ ಸಿನಿಮಾದ ಕಥೆ ಮತ್ತು ಆ ಸಿನಿಮಾದ ನಟನಿಗೆ ಜೀವ ತುಂಬುವಂಥ ಕೆಲಸ ಮಾಡಿದ್ರು. ನ್ಯಾಚುರಲ್ ಆಗಿ ಒಬ್ಬ ಅಂಧ ಹೆಂಗಿರಬೇಕು ಹಂಗೆ ವರ್ತಿಸೋದಕ್ಕೆ ಶುರು ಮಾಡಿದ್ರು. ಆ ಸಿನಿಮಾದಲ್ಲಿ ಅಪ್ಪಟ ಅಂಧ ಅಂತ ಹೇಳಬೇಕು, ಆ ಮಟ್ಟಕ್ಕೆ ಅವರು ಪ್ರಿಪರೇಷನ್ ಮಾಡ್ಕೊಂಡ್ರು. ಆ ಸಿನಿಮಾ ಹಿಟ್ ಕೂಡ ಆಯಿತು, ಜನಮಾನಸಗಳಲ್ಲಿ ಹೆಸರು ಕೂಡ ಪಡ್ಕೋತು. ಆಗ ಅವರು ಸುದೀರ್ಘವಾಗಿ ಕಣ್ಣನ್ನು ಹಾಗೆ ಇಟ್ಟಿದ್ದರಿಂದಾಗಿ ಅವರ ಕಣ್ಣಲ್ಲಿ ನೋವು ಕಾಣಿಸಿಕೊಂಡಿತ್ತು. ಆ ನೋವು ಈವರೆಗೂ ಕೂಡ ಮಾಸಿಲ್ಲ, ಆ ನೋವು ಹಾಗೆ ಇದೆ. ಇದು ತರುಣ್ ಸುಧೀರ್ ಹೇಳಿರ್ತಕ್ಕಂತಹ ಮಾತು. ಒಂದು ಕಡೆ ಬೆನ್ನು ನೋವು. ಈಗ ನನ್ನ ಪ್ರೀತಿಯ ರಾಮು ಸಿನಿಮಾದಲ್ಲಿ ತುಂಬ ದಿವಸಗಳ ಕಾಲ ಚಿತ್ರೀಕರಣಕ್ಕೆ ಅವರ ಕಣ್ಣಿನ ಆ ಮಣಿಯನ್ನು ಆಚೆ ಈಚೆ ಮಾಡಲಾಗದೆ ಒಂದೇ ಕಡೆ ಇಡಬೇಕಾಗಿ ಬಂದಿತ್ತಲ್ಲ. ಸೊ ಹಾಗಾಗಿ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ತರುಣ್ ಸುಧೀರ್ ಈಗ ಹೇಳ್ಕೊಂಡಿರುವಂತಹದ್ದು.